ಮನುಷ್ಯ ಅಂದರೆ ಏನು? ಒಂದು ದೇಹನ, ಒಂದು ಮನಸ್ಸ, ಅಥವಾ ಪ್ರಾಣಿಗಳ ಗುಣಗಳ ಸಂಕಲನವ? ನಾವು ನಮ್ಮನ್ನು ಮನುಷ್ಯ ಅಂತ ಕರ್ಕೊಳ್ತೇವೆ. ಆದರೆ ನಮ್ಮೊಳಗೆ ನೋಡಿದರೆ ಅನೇಕ ಪ್ರಾಣಿಗಳ ಸಂಗಮವಾದ ರೀತಿಯಲ್ಲಿ ಮನುಷ್ಯನಿದ್ದಾನೆ. ಯಾವ್ಯಾವ ರೀತಿಯ ಪ್ರಾಣಿಗಳ ಒಳ್ಳೆಯ ವಿಷಯಗಳು ಮನುಷ್ಯನು ತನ್ನಲ್ಲಿ ಅಳವಡಿಸ್ಕೊಂಡಿದ್ದಾನೆ ಅಂತ ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಕಾಣೋದು ತೋಳದಂತಹ ಸ್ವಭಾವ. ಇದು ತಂಡಭಾವ. ತಂಡದೊಂದಿಗೆ ಕೆಲಸ ಮಾಡ್ತಕ್ಕಂತಹ ಮನೋಭಾವ ಮನುಷ್ಯರಲ್ಲಿ ಹೆಚ್ಚಾಗಿರುತ್ತೆ. ಒಟ್ಟಾಗಿ ಕೆಲಸ ಮಾಡಿ ಗುರಿ ಸಾಧಿಸೋ ತಂಡ ಇದು. ಹ್ಯೂಮನ್ಸ್ ಲೈಕ್ ಓಲ್ಸ್ ವ್ಯಾಲ್ಯೂ ಟೀಮ್ ವರ್ಕ್ ಆ್ಯಂಡ್ ಯುನಿಟಿ. ಮಂಗನಿಂದ ಮಾನವ ಅಂತಾರೆ ಕಣ್ರಿ. ಕಪಿ ಕುತೂಹಲ, ಹೊಸದನ್ನು ಸದಾ ಕಲಿಬೇಕು ಅನ್ನುವಂತಹ ಆಸಕ್ತಿ, ಸದಾ ಚಟುವಟಿಕೆಯಿಂದ ಇರತಕ್ಕಂತಹ ಸ್ವಭಾವ, ಹೊಸ ಕೌಶಲ್ಯ ಕಲಿಯಲಿಕ್ಕೆ ಸದಾ ಪ್ರಯತ್ನಿಸ್ತಕ್ಕಂತಹವ್ರದ ಗುಂಪಿದು. ಲೈಕ್ ಮಂಕೀಸ್, ಹ್ಯೂಮನ್ಸ್ ಆರ್ ಕ್ಯೂರಿಯಸ್ ಆ್ಯಂಡ್ ಪ್ಲೇಫುಲ್ ಲರ್ನರ್ಸ್. ಆಮೆ ಸಹನೆ. ಆಮೆಯ ನಿಧಾನಗತಿ, ನಿಧಾನವಾದರೂ ಗುರಿ ತಲುಪುವ ಧೈರ್ಯ. ಪರೀಕ್ಷೆ ಅಥವಾ ಜೀವನದಲ್ಲಿ ಹತಾಶರ ಆಗದೇ ಇರತಕ್ಕಂತಹವರು ಮನುಷ್ಯರು. ಏನೇ ಕಷ್ಟ ಬರಲಿ, ತೊಂದರೆ ಆಗದಿದ್ದ ಹಾಗೆ ನಿಲ್ಲದೆ ನಡೀತಕ್ಕಂತಹವರು, ಮುನ್ನಡೆಯುವವರು. ಆಮೆಯ ಈ ಗುಣನೇ ಮನುಷ್ಯರಲ್ಲಿ ಕಂಡುಬರ್ತಕ್ಕಂಥದ್ದು. ಹ್ಯೂಮನ್ಸ್ ಶೋ ಪೇಷನ್ಸ್ ಲೈಕ್ ಎ ಟರ್ಟಲ್, ಸ್ಲೋ ಬಟ್ ಸ್ಟಡಿ. ಇರುವೆ ಪರಿಶ್ರಮಕ್ಕೆ ಇನ್ನೊಂದು ಹೆಸರು. ಸಣ್ಣ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡುವ ಮನೋಭಾವ, ಇದನ್ನು ಮನುಷ್ಯ ತುಂಬ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾನೆ. ದಿನನಿತ್ಯ ಶ್ರಮಿಸಿ ಯಶಸ್ಸನ್ನು ಕಾಣಬೇಕು ಅನ್ನುವಂತಹ ಗುಂಪು ಮನುಷ್ಯರಲ್ಲಿ ಇದ್ದೇ ಇದೆ ಈ ಭಾವನೆ. ಲೈಕ್ ಆ್ಯಂಟ್ಸ್, ಹ್ಯೂಮನ್ಸ್ ಶೋ ಹಾರ್ಡ್ ವರ್ಕ್ ಆ್ಯಂಡ್ ಟೀಮ್ ವರ್ಕ್. ಗಿಡುಗ ಈಗಲ್, ದೂರದೃಷ್ಟಿ, ಭವಿಷ್ಯವನ್ನು ಊಹಿಸಿ ನಿರ್ಧಾರ ತೆಗೆದುಕೊಳ್ತಕ್ಕಂತಹ ಶಕ್ತಿ ಮನುಷ್ಯನಲ್ಲಿ ಅಳವಡಿಸ್ಕೊಂಡಿದ್ದಾನೆ. ಜೀವನದ ಗುರಿಯನ್ನು ಸ್ಪಷ್ಟವಾಗಿ ಹೊಂದಿರತಕ್ಕಂತಹ ಪ್ರಾಣಿ. ಗಿಡುಗನ ತೀಕ್ಷ್ಣ ದೃಷ್ಟಿ ಹಾಗೂ ಮುಂದಾಲೋಚನೆಯನ್ನು ಜೀವನದಲ್ಲಿ ಸರಿಯಾಗಿ ಅಳವಡಿಸ್ಕೊಂಡಿರೋದು ಮನುಷ್ಯನೇ. ಹ್ಯೂಮನ್ಸ್ ಹ್ಯಾವ್ ವಿಷನ್ ಲೈಕ್ ಆ್ಯನ್ ಈಗಲ್, ಸೀಯಿಂಗ್ ಲಾಂಗ್ ಟರ್ಮ್ ಗೋಲ್ಸ್. ನರಿ ಫಾಕ್ಸ್, ಚಾತುರ್ಯಕ್ಕೆ ಹೆಸರುವಾಸಿ, ಪರಿಸ್ಥಿತಿಗೆ ತಕ್ಕಂತೆ ಬುದ್ಧಿವಂತಿಕೆ ಬಳಸುವ ಗುಣ. ಇದನ್ನು ಮನುಷ್ಯ ಬಹಳ ಚೆನ್ನಾಗಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ. ಕಷ್ಟ ಸಂದರ್ಭದಲ್ಲಿಯೂ ಬುದ್ಧಿಯಿಂದ ದಾರಿ ಕಂಡುಕೊಳ್ತಾನೆ. ಏನೇ ಬರಲಿ ಚಾಕಚಕ್ಯತೆಯಿಂದ ತಪ್ಪಿಸ್ಕೊಳ್ತಕ್ಕಂತಹ ಚಾಣಾಕ್ಷ ಬುದ್ಧಿ. ಲೈಕ್ ಎ ಫಾಕ್ಸ್, ಹ್ಯೂಮನ್ಸ್ ಯೂಸ್ ಕ್ಲವರ್ನೆಸ್ ಟು ಸಾಲ್ವ್ ಪ್ರಾಬ್ಲಮ್ಸ್. ನಾಯಿ ನಿಷ್ಠೆ, ನಿಷ್ಠೆಯಿಂದ ಸಂಬಂಧಗಳನ್ನು ಕಾಯುವಂತಹ ಗುಣ ಮನುಷ್ಯನಲ್ಲಿದೆ. ಇದಕ್ಕೋಸ್ಕರ ಸಾಕಷ್ಟು ಶ್ರಮ ಪಡ್ತಾನೆ ಮನುಷ್ಯ. ಸ್ನೇಹ ಅಥವಾ ಕುಟುಂಬಕ್ಕಾಗಿ ಸಾಕಷ್ಟು ತ್ಯಾಗವನ್ನು ಸಹ ಮಾಡ್ತಾನೆ. ಹ್ಯೂಮನ್ಸ್ ಲೈಕ್ ಡಾಗ್ಸ್ ಕ್ಯಾನ್ ಬಿ ಎಕ್ಸ್ಟ್ರೀಮ್ಲಿ ಲಾಯಲ್ ಆ್ಯಂಡ್ ಫೇತ್ಫುಲ್ ಟು ಹಿಸ್ ಫ್ಯಾಮಿಲಿ. ಸಿಂಹ ಲಯನ್, ಧೈರ್ಯ. ಅಪಾಯ ಎದುರಾದರೂ ಹಿಂದೆ ಸರಿಯಾದ ಧೈರ್ಯ ಹೊಂದಿರುವ ವ್ಯಕ್ತಿಗಳು ಈ ಕೆಟಗರಿಗೆ ಬರ್ತಾರೆ. ಯಾವಾಗಲೂ ಅನ್ಯಾಯದ ವಿರುದ್ಧ ನಿಲ್ಲುವಂತಹ ನಾಯಕನಾಗಿ ಈ ಸಿಂಹ ಕಾಣಿಸ್ಕೊಳ್ತಾನೆ. ಈ ಸಿಂಹದ ಗುಣ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಹಾಸುಹೊಕ್ಕಾಗಿದೆ. ಲಯನ್, ಹ್ಯೂಮನ್ಸ್ ಶೋ ಕರೇಜ್ ಆ್ಯಂಡ್ ಲೀಡರ್ಶಿಪ್ ಇನ್ ಡಿಫಿಕಲ್ಟ್ ಸಿಚುವೇಶನ್ಸ್. ಪ್ರಾಣಿಗಳಲ್ಲಿ ಗುಣಗಳು ಸಹಜ, ಆದರೆ ಮನುಷ್ಯನಲ್ಲಿ ಗುಣಗಳು ಅನ್ನೋದು ಒಂದು ಆಯ್ಕೆ. ಅದೇ ಮನುಷ್ಯರ ದೊಡ್ಡ ಶಕ್ತಿ, ಅದೇ ಅವನ ದೊಡ್ಡ ಹೊಣೆಗಾರಿಕೆ ಕೂಡ. ಒಳ್ಳೆಯ ಗುಣಗಳನ್ನು ಬೆಳೆಸಿದರೆ ಮನುಷ್ಯ ಬೆಳಕಾಗ್ತಾನೆ, ಕೆಟ್ಟ ಗುಣಗಳನ್ನು ಪೋಷಿಸಿದರೆ ಅವನೇ ತನ್ನ ಶತ್ರು ಆಗ್ತಾನೆ. ನಮ್ಮೊಳಗಿನ ಪ್ರಾಣಿಯನ್ನು ನಾವು ಕೊಲ್ಲಬೇಕಿಲ್ಲ, ಅದನ್ನು ನಿಯಂತ್ರಿಸಬೇಕು. ಯಾವ ಗುಣಕ್ಕೆ ಆಹಾರ ಕೊಡ್ತೇವೋ ಅದೇ ನಮ್ಮ ವ್ಯಕ್ತಿತ್ವವಾಗುತ್ತೆ. ಇವತ್ತು ಒಂದು ಪ್ರಶ್ನೆ ನಿಮ್ಮೊಳಗೆ ನೀವೇ ಕೇಳ್ಕೊಳ್ಳಿ. ನನ್ನೊಳಗೆ ಯಾವ ಗುಣ ಬೆಳೆಯುತ್ತಿದೆ? ಅದೇ ಪ್ರಶ್ನೆಯ ಉತ್ತರದಲ್ಲೇ ನಿಮ್ಮ ಭವಿಷ್ಯ ಕೂಡ ಇದೆ. ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ನಮಸ್ಕಾರ.